ನಮಸ್ಕಾರ ಮಕ್ಕಳೇ. ನಮ್ಮ ಸನಾತನ ಧರ್ಮ ಕಥೆಗಳಿಗೆ ಸ್ವಾಗತ. ಇಂದು ನಾವು ಪಂಚತಂತ್ರದ ಒಂದು ಸುಂದರ ಕಥೆಯನ್ನು ಕೇಳೋಣ. ಮಂಗ ಮತ್ತು ಮೊಸಳೆ. ಈ ಕಥೆಯಿಂದ ನಾವು ಒಂದು ಮಹತ್ವದ ಪಾಠವನ್ನು ಕಲಿಯುತ್ತೇವೆ. ಒಂದು ಕಾಲದಲ್ಲಿ ಒಂದು ಜಾಣ ಮಂಗನಿದ್ದನು. ಅದು ನದಿ ತೀರದ ದೊಡ್ಡ ನೇರಳೆ ಮರದ ಮೇಲೆ ವಾಸವಾಗಿತ್ತು. ಆ ಮಂಗ ಸಂತೋಷದಿಂದ ನೇರಳೆ ಹಣ್ಣುಗಳನ್ನು ತಿನ್ನುತ್ತಾ ಬದುಕಿತ್ತು. ಒಂದು ದಿನ ಒಂದು ಮೊಸಳೆ ಮರದ ಬಳಿ ಬಂದು ತಿನ್ನಲು ಏನೂ ಇಲ್ಲದೆ ಹಸಿವಿನಿಂದ ಕಳಕಳೆ ಆಗಿತ್ತು. ಅದು ದಯಾಳುವಾದ ಮಂಗನು ಮೊಸಳೆಗೆ ರಸವಾದ ನೇರಳೆ ಹಣ್ಣನ್ನು ಕೊಟ್ಟಿತು. ಮೊಸಳೆಯು ಅದನ್ನು ತಿಂದು ಸಂತೋಷಪಟ್ಟಿತು. ಮೊಸಳೆ ಪ್ರತಿದಿನ ಮಂಗನ ಹತ್ತಿರ ಬಂದು ಹಣ್ಣು ತಿನ್ನುತ್ತಿತ್ತು. ಅವರಿಬ್ಬರು ಸ್ನೇಹಿತರಾದರು. ಮೊಸಳೆ ತನ್ನ ಹೆಂಡತಿಗೆ ಆ ಹಣ್ಣುಗಳನ್ನು ತಿನ್ನಲು ತೆಗೆದುಕೊಂಡು ಹೋಗಿ ಕೊಟ್ಟಿತು. ಮೊಸಳೆ ಹೆಂಡತಿ ಅವರ ಸ್ನೇಹ ನೋಡಿ ಅಸೂಯೆಗೊಂಡಳು. ಅವಳು ಮೊಸಳೆಗೆ, ಹೇ, ಹಣ್ಣೇ ಇಷ್ಟು ರುಚಿಯಾದರೆ ಮಂಗನ ಹೃದಯ ಎಷ್ಟು ರುಚಿಯಾಗಿರಬಹುದು ಎಂದು ಕೇಳಿ ಮಂಗನನ್ನು ಕರೆದುಕೊಂಡು ಬಾ ಎಂದು ಬಲವಂತ ಮಾಡಿದಳು. ಮೊಸಳೆಯು ಮುಜುಗರದಿಂದ ತನ್ನ ಹೆಂಡತಿಯ ಮಾತು ಕೇಳಲು ಒಪ್ಪಿಕೊಂಡಿತು. ಮರುದಿನ ಮಂಗನನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿತು. ಮಂಗನು ಆನಂದದಿಂದ ಮೊಸಳೆಯ ಬೆನ್ನೇರಿ ನದಿಯನ್ನು ದಾಟಲು ಶುರು ಮಾಡಿತು. ಮಧ್ಯ ನದಿಗೆ ಬಂದಾಗ ಮೊಸಳೆಯು ತನ್ನ ಹೆಂಡತಿ ಯೋಜನೆಯನ್ನು ಹೇಳಿತು. ಅದನ್ನು ಕೇಳಿ ಜಾಣ ಮಂಗ ಭಯಪಡಲಿಲ್ಲ. ಬದಲು ಜಾಣತನದಿಂದ, ಅಯ್ಯೋ ಸ್ನೇಹಿತನೇ, ನನ್ನ ಹೃದಯ ನಾನು ಮರದ ಮೇಲೆ ಇಟ್ಟು ಬಂದಿದ್ದೇನೆ. ನೀ ಒಂದು ಮಾತು ಹೇಳಿದ್ದರೆ ನಾನು ತೆಗೆದುಕೊಂಡು ಬರುತ್ತಿದ್ದೆ. ಬಾ, ಅಲ್ಲಿ ಹೋಗೋಣ, ಮರದಿಂದ ನಾನು ತರುತ್ತೇನೆ ಅಂತ ಹೇಳ್ತು. ಆ ಮೊಸಳೆ ಅದನ್ನು ನಂಬಿ ಮರದ ಕಡೆಗೆ ಹಿಂದಿರುಗಿತು. ತಕ್ಷಣ ಮಂಗವು ದಡ ಸೇರುತ್ತಿದ್ದಂಗೆ ಮರದ ಮೇಲೆ ಹಾರಿ, ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದೀಯಾ, ಈಗ ನಾವು ಮತ್ತೆ ಸ್ನೇಹಿತರಾಗಕ್ಕೆ ಸಾಧ್ಯನೇ ಇಲ್ಲ ಎಂದು ಹೇಳಿತು. ಮೊಸಳೆಯು ಅಲ್ಲಿಂದ ಹೊರಟಿತು ಮತ್ತು ಮಂಗನು ಮರದ ಮೇಲೆ ಸಂತೋಷದಿಂದ ಬುದ್ಧಿವಂತನಾಗಿ ಬದುಕಿತು. ಈ ಕತೆ ಮೂಲಕ ನಾವು ಕಲಿಯುವುದೇನೆಂದರೆ, ಯಾವಾಗಲೂ ಶಾಂತವಾಗಿದ್ದು ಮತ್ತು ಬುದ್ಧಿವಂತಿಕೆಯಿಂದ ಆಲೋಚಿಸಬೇಕು. ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಾವು ಮತ್ತೆ ಭೇಟಿಯಾಗೋಣ.